ನನ್ನನ್ನು ಸೇರಿಸಿ ಅದೆಷ್ಟೋ ಜನರ ಅಚ್ಚುಮೆಚ್ಚಿನ ಸಂಜೆಯ ತಿಂಡಿ ಅಂದ್ರೆ ಅದು ಪಾನಿಪುರಿ. ತುಂಬಾ ಜನರ ಅಚ್ಚುಮೆಚ್ಚು. ಹೊರಗಡೆ ಎಲ್ಲ ಪಾನಿಪುರಿ ಸಿಗ್ತದೆ. ಆದ್ರೆ ಮನೆಯಲ್ಲಿಯೇ ಮಾಡ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಲ್ವಾ? ಹಾಗೆ ಈ ಒಂದು ಪಾನಿಪುರಿಯನ್ನ ತುಂಬಾನೇ ಸುಲಭವಾಗಿ ನನ್ನದೇ ಒಂದು ಶೈಲಿಯಲ್ಲಿ ಮಾಡಿದ್ದೇನೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 3 ಆಲೂಗಡ್ಡೆಯನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ನೀರನ್ನ ಹಾಕೊಂಡು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಒಂದ್ 2, 3 ವಿಸಿಲನ್ನ ಮಾಡ್ಕೊಳ್ಬೇಕಾಗ್ತದೆ. ಆಲೂಗಡ್ಡೆ ಮೆತ್ತಗಾಗೋ ತನಕ ಬೇಯಿಸ್ಕೊಂಡು ನೀರನ್ನೆಲ್ಲ ತೆಗೆದು ಹಾಕೊಂಡಿದ್ದೇನೆ. ಈಗ ಅದರ ಸಿಪ್ಪೆಯನ್ನ ತೆಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾದ ನಂತರ ಸುಲಭವಾಗಿ ಸಿಪ್ಪೆಯನ್ನ ಬಿಡಿಸ್ಕೊಳ್ಬೋದು. ಸಿಪ್ಪೆಯನ್ನೆಲ್ಲ ತೆಗೆದ ನಂತರ ಇದನ್ನ ಕಿವುಚ್ಲಿಕ್ಕೆ ನನ್ನ ಮಗಳು ಅನಘ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಮಾಡೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಅಲ್ವಾ? ನಾನೇ ಮಾಡ್ಕೊಡ್ತೀನಿ, ಇದನ್ನ ಕಿವುಚ್ಕೊಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳು ಕಿವುಚಿ ಕೊಡ್ತಾ ಇದ್ದಾಳೆ. ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಅಂತ ನಾನು ಹೇಳುದಿಲ್ಲ. ನನ್ನದೇ ಶೈಲಿಯಲ್ಲಿ ಮಾಡುವಂತಹ ಈ ಒಂದು ಪಾನಿಪುರಿ ನಮ್ಮ ಮನೆಯ ಎಲ್ಲರ ಅಚ್ಚುಮೆಚ್ಚು. ತುಂಬಾ ರುಚಿಕರವಾಗಿರ್ತದೆ. ಮಕ್ಕಳಿಗಂತೂ ಇನ್ನೂ ಜಾಸ್ತಿ ಇಷ್ಟ ಅಂತಾನೆ ಹೇಳ್ಬೋದು. ಈಗ ಪಾನಿಯನ್ನ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ 1 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೇನೆ. ನಂತರ ಕಾಳುಮೆಣಸು, ನಾನಿಲ್ಲಿ ಬಿಳಿ ಕಾಳುಮೆಣಸನ್ನ ಬಳಸ್ತಾ ಇದ್ದೇನೆ. ಒಂದು 15-20 ಕಾಳುಮೆಣಸನ್ನ ಹಾಕಿದ್ದೇನೆ. ಹಾಗೆ 2 ಹಸಿಮೆಣಸನ್ನ ಹಾಕೊಂಡಿದ್ದೇನೆ. ಹಸಿಮೆಣಸು ಖಾರವಾಗಿದೆ, ಹಾಗಾಗಿ 2 ಬಳಸಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕಾಳುಮೆಣಸು, ಹಸಿಮೆಣಸನ್ನೆಲ್ಲ ಹಾಕ್ಕೊಳ್ಳಿ. ನಂತರ ಅರ್ಧ ಟೀ ಚಮಚ ಆಗುವಷ್ಟು ಧನಿಯಾ ಬೀಜದ ಪುಡಿಯನ್ನು ಹಾಕಿದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್ ಅರ್ಧ ಟೀ ಚಮಚ ಆಗುವಷ್ಟು. ಇದಿಲ್ಲ ಅಂದ್ರೆ ನಾರ್ಮಲ್ ಸಾಲ್ಟ್ ಅನ್ನಾದ್ರೂ ಹಾಕೊಳ್ಬೋದು. ನಾನು ಇದೊಂದು ಸ್ವಲ್ಪ ಹಾಕೊಂಡು ಮತ್ತೆ ಮಾಮೂಲಿ ಉಪ್ಪನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೇನೆ. ಈ ಉಪ್ಪು ಜಾಸ್ತಿ ಉಪ್ಪಾಗಿರೋದಿಲ್ಲ. ಉಪ್ಪಿನ ರುಚಿ ಕೊಡೋದು ನಾವು ನಾರ್ಮಲ್ ಉಪ್ಪನ್ನು ಹಾಕಿದಾಗ. ಹಾಗಾಗಿ ನಾನು ಮತ್ತೆ ಸ್ವಲ್ಪ ನಾರ್ಮಲ್ ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ. ನಂತರ ಒಂದು 6-7 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೊಳ್ತಾ ಇದ್ದೇನೆ. ಒಂದು 10-12 ಕುಡಿಯಾಗುವಷ್ಟು ಪುದೀನ, ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಾಗ್ತದೆ. ನಂತರ ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಸಿ ಶುಂಠಿ 1 ಇಂಚ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಆಮ್ಚೂರ್ ಪುಡಿ ಇದ್ರೆ ಚೆನ್ನಾಗಾಗ್ತದೆ ಹುಳಿಗೆ. ಹಾಗಾಗಿ ಒಂದು 1/4 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಪಾನಿಪುರಿಗೆ ಇದೆಲ್ಲ ಬಿದ್ದಾಗಲೇ ರುಚಿಯಾಗೋದು. ಪುದೀನ ಅಂತೂ ಇರಲೇಬೇಕು ಪಾನಿಪುರಿಗೆ, ಇಲ್ಲ ಅಂದರೆ ಅಷ್ಟು ರುಚಿಯಾಗೋದಿಲ್ಲ. ಎಲ್ಲ ನುಣ್ಣಗೆ ರುಬ್ಕೊಂಡು ಜರಡಿಯಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೇನೆ. ಎಲ್ಲ ಸೋಸಿ ಆದ ನಂತರ ಆ ಜೊಕ್ಟಿ ಏನಿದೆ ಜರಡಿ ಹಿಡಿದಿದ್ದಂಥದ್ದು ಅದನ್ನು ಎಸೆಯೋದು ಬೇಡ, ಅದನ್ನು ಹಾಗೆ ಇಟ್ಕೊಳ್ಳಿ. ನಂತರ ಬಳಸಲಿಕ್ಕಿದೆ. ನಂತರ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕೊಂಡಿದ್ದೇನೆ. ರುಚಿಯ ಬ್ಯಾಲೆನ್ಸಿಗೆ ಬೆಲ್ಲ ಒಂದು ಅರ್ಧ ಟೀ ಚಮಚ ಆಗುವಷ್ಟು. ಹಾಗೆ ಇದನ್ನ ಚೆನ್ನಾಗಿ ಕರಡ್ಕೊಂಡು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹುಣಸೆಹಣ್ಣಿನ ರಸ ಸ್ವಲ್ಪನೇ ಹಾಕಿದ್ದು, ಆಮ್ಚೂರ್ ಪೌಡ್ರನ್ನು ಕೂಡ ಹಾಕಿದ್ದೇನೆ. ಲಿಂಬೆಹಣ್ಣು ಬೀಳಬೇಕು, ಅದರ ಪರಿಮಳವೇ ಡಿಫ್ರೆಂಟ್ ಆಗಿರ್ತದೆ. ಇದೆಲ್ಲ ಹಾಕಿದಾಗಲೇ ಪಾನಿ ಒಂದು ಒಳ್ಳೆ ಘಮದೊಂದಿಗೆ ರುಚಿಕರವಾಗಿ ಬರ್ತದೆ. 1 ಲಿಂಬೆ ಹಣ್ಣನ್ನು ನಾನು ಸಂಪೂರ್ಣವಾಗಿ ಹಿಂಡ್ಕೊಂಡಿದ್ದೇನೆ. ಎಲ್ಲ ಚೆನ್ನಾಗಿ ಕರಡಿ ಇಟ್ಕೊಂಡ್ರೆ ರುಚಿಕರವಾದಂತಹ ಪಾನಿ ರೆಡಿ ಆಗ್ತದೆ. ಬೇಕಂದರೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ 1 ಟೀ ಚಮಚ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಾಗ್ತದೆ. ಅಥವಾ ನಿಮ್ಮ ಬಳಿ ಬೂಂದಿ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಬೂಂದಿ ಎಲ್ಲ ಬಳಸ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ನಂತರ ಕಿವಿಸಿಟ್ಟಿರುವಂತಹ ಆಲೂಗಡ್ಡೆಗೆ ಕಟ್ ಮಾಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ 1-2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು. ಹಾಗೆ ಸ್ವಲ್ಪ ಆಮ್ಚೂರ್ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಧನಿಯಾ ಪುಡಿ, ಚಾಟ್ ಮಸಾಲ ಪುಡಿ, ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಂತರ ನಾವು ಈಗಾಗಲೇ ರುಬ್ಬಿರುವಂತಹ ಪೇಸ್ಟಿನ ಜೊಕ್ಟಿ ಏನಿದೆ, ಹಿಂಡಿ ರಸ ತೆಗೆದಿಟ್ಟಿರುವಂತಹ ಜೊಕ್ಟಿ ಏನು ಉಳಿದಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅದನ್ನು ಎಸೆಯೋದು ಬೇಡ. ಇದಕ್ಕೆ ಹಾಕಿದಾಗ ಉಪಯೋಗನೂ ಆಗ್ತದೆ, ಆ ಒಂದು ಘಮವು ಕೂಡ ಇದಕ್ಕೆ ಬರ್ತದೆ. ಪುದೀನ ಎಲ್ಲ ಇರ್ತದಲ್ಲ, ತುಂಬ ರುಚಿ ಆಗ್ತದೆ ಈ ಒಂದು ಮಸಾಲೆ. ಹಾಗೆ ಇದಕ್ಕೆ ಕೆಲವೊಬ್ಬರು ಕಡಲೆಯನ್ನು ಬೇಯಿಸಿ ಹಾಕ್ತಾರೆ, ಅಥವಾ ಕೆಲವೊಬ್ಬರು ಬಟಾಣಿಯನ್ನು ಬೇಯಿಸಿ ಹಾಕ್ತಾರೆ. ನಾನು ಯಾವುದನ್ನು ಹಾಕ್ತಾ ಇಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು ಈ ಒಂದು ಮಿಶ್ರಣಕ್ಕೆ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಗ್ತದೆ. ಪೂರಿಗೆ ನಾನು ಅಂಗಡಿಯಿಂದ ತಂದಿರುವಂತಹ ಪೂರಿಯನ್ನು ಕರಿತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಪೂರಿಯನ್ನು ಹಾಕಿ ಚೆನ್ನಾಗಿ ಕರೆದು ತೆಗೆದಿಟ್ಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ರೆಡಿಯಾಗಿದೆ. ಪಾನಿ, ಸ್ಟಫಿಂಗ್ ಹಾಗೆ ಪೂರಿ ಎಲ್ಲ ರೆಡಿ ಇದೆ. ಇನ್ನೇನು ತಡ ಅಲ್ವಾ, ಸರ್ವ್ ಮಾಡೋದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತದೆ ಅಲ್ವಾ. ಖಂಡಿತ ಅಂಗಡಿಯಲ್ಲಿ ರೆಡಿ ಪೂರಿ ಸಿಗ್ತದೆ. ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಯಾವುದೇ ಅಂಜಿಕೆ ಇಲ್ಲದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ತಿನ್ಕೊಳ್ಬೋದು. ಯಾವ ನೀರನ್ನು ಹಾಕಿರ್ತಾರೋ, ಯಾವ ಮಸಾಲೆ ಯಾವ ರೀತಿ ಮಾಡಿರ್ತಾರೋ, ಯಾವುದೇ ಹೈಜೀನಿನ ಚಿಂತೆ ಇಲ್ಲದೆ ಮನೆಯಲ್ಲಿಯೇ ನೀವೇ ಪರಿಶುದ್ಧವಾಗಿ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ನೆನಪುಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಂದಿಬ್ಬರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇಂತಹ ರೆಸಿಪಿಗಳು ಎಲ್ರಿಗೂ ಇಷ್ಟ ಆಗ್ತದೆ. ಅವರು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗಾಗಿ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.